ಯಾಕವಿ ನಿದ್ದೆ ಬರ್ಲಿಲ್ವೇ? ಒಂದು ನಿಮಿಷ ಬಾ. ಈಟೊತ್ನಲ್ಲಿ ಯೋನವಿ ನಿಂತು. ಒಂದು ನಿಮಿಷ ಬಾ, ಹೇಳ್ತೀನಿ. ಅಕ್ಕ, ನಿಂಗೊಂದು ವಿಷಯ ಗೊತ್ತಾ? ಅವಾಗಲೇ ಸ್ನೇಹ ಆಚೆ ಹೋಗಿದ್ಲಲ್ಲ, ಎಲ್ಲಿಗೆ ಹೋಗಿದ್ಲು ಹೇಳು? ಈ ಹೇಳೋಕ್ಕೆ ನನ್ನ ನಿದ್ದೆಯಿಂದ ಎದೊಳಿಸ್ತಾ? ಅವಳು ದೇವಸ್ಥಾನಕ್ಕೆ ಹೋಗಿದ್ದು ಗೊತ್ತು, ಊಟ ಬ್ಯಾಡ ಅಂತ ಹೇಳಿ ಮಲ್ಕೊಂಡಿತ್ತು ಗೊತ್ತು. ಬಿಡವಿ ಅಕ್ಕ, ವಿಷಯ ಅದಲ್ಲ. ಸ್ನೇಹಕ್ಕ ನಾವು ಅನ್ಕೊಂಡಂಗೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಗಂಟಿ ಬಾವ ಅವ್ರನ್ನ ಕರೆಸ್ಕೊಂಡು ಪ್ರಪೋಸ್ ಮಾಡಿದ್ದಾರೆ. ಅದಕ್ಕೆ ಸ್ನೇಹಕ್ಕ ಗಾಬ್ರಿಯಲ್ ಮನೆಗೆ ಬಂದು ಊಟನೂ ಮಾಡಿದೆ, ನಿದ್ದೆನೂ ಮಾಡಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾಳೆ. ಸುಮಾ, ಯಾಕವೆ ನಿದ್ದೆ ಮಾಡಿ ಹಿಂಗ್ ಕನ್ಸ್ ಕಾಣ್ತೀಯಾ? ಅಕ್ಕ, ಇದು ಕನ್ಸಲ್ಲ, ರಿಯಾಲಿಟಿ. ನಿಜವಾಗ್ಲೂ ಕಂಟಿ ಬಾವ ಸ್ನೇಹಕ್ಕನ ಹತ್ರ ಪ್ರೀತಿ ಮಾಡ್ತೆ ಅಂತ ಕೇಳಿದ್ದಾರೆ, ಮದ್ವೆ ಆಗ್ತೀಯ ಅಂತಾನೂ ಕೇಳಿದ್ದಾರೆ. ಈ ವಿಷಯನ ನಿಂಗೆ ಯಾರು ಹೇಳಿದ್ದು? ಸ್ನೇಹಕ್ಕನೇ ನನಗೆ ಹೇಳಿದ್ದು. ಆದ್ರೆ ನನ್ನ ಮನ್ಸೇ ತಡಿಲಿಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳ್ತಿದ್ದೀನಿ. ಇದೆಲ್ಲ ದಿಟ್ಟಯೋನವೇ? ಏನ್ರವ ಏನೋ ಗುಸು ಗುಸು ಅಂತಿದ್ದೀರಿ? ಅದು ಏನಿಲ್ಲವಾ, ಏನಿಲ್ಲ. ಹಾಂ, ಏನು ನಂತವ್ ಹೇಳ್ದೆ ಇರೋದೇನದು? ಏನು ಹೇಳ್ತೀರ ಇಲ್ಲ ಈಗ? ಅವ ಅದು ಸುಮಾ ಸ್ನೇಹನ್ ಬಗ್ಗೆ ಒಂದು ವಿಷಯ ಹೇಳಿದ್ಲು. ಸ್ನೇಹನ ಬಗ್ಗೆನೆ? ಈಗ ಅವಳೆಲ್ಲ ಅವಳೆ, ಅವಳ್ದು ಯಾಕೆ ನೆನಪಿಟ್ಟೋದ್ನಾಗೆ? ಅಯ್ಯೋ ಅವ್ವ, ನಮ್ಮ ಸ್ನೇಹ ಅಲ್ಲ, ಗಂಗಣ್ಣನ ಮಗಳು ಸ್ನೇಹ. ಅಕ್ಕ, ಸುಮ್ಮನೆ ಇರೋ ನೀನು. ಕಂಟಿಯವರು ನಮ್ಮ ಸ್ನೇಹ ಅಂತ ಅವ್ರ ಪಿರುತನ ಹೇಳ್ಕೊಂಡ್ರಂತೆ, ಮದುವೆ ಆಯ್ತಿಯಾ ಅಂತನೂ ಕೇಳಿದ್ರಂತೆ. ಹಾಂ, ಹೌದೇ? ಇಲ್ಲ ಬಿಡು, ನಮ್ಮ ಸಿರಿ ಹಿಂಗೆಲ್ಲ ಕೇಳಿರಕ್ಕಿಲ್ಲ. ಯಾರೋ ನಿಮ್ಮ ತಗ ತಿಪ್ಪೇಳವ್ರೆ. ಅವ್ವ, ಸ್ನೇಹಕ್ಕನೇ ನನ್ನ ಹತ್ರ ಈ ವಿಷಯ ಹೇಳಿದ್ದು. ನಮ್ಮ ಮಳಿ ಅಂದ್ರು ಸ್ನೇಹ ಅಂತವ ಮದುವೆ ವಿಷಯ ಪ್ರಸ್ತಾಪ ಮಾಡೋರ? ಗೋಪಾಲ್, ಮೆತ್ಕೆ. ಸ್ನೇಹಕ್ಕೂ ಗೊತ್ತಾದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೋತಾಳೆ.